ವಾಕ್ಯವನ್ನು ಓದಿಕೊಳ್ಳೋಣ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆಮೇನ್. ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಕ್ಕೋಸ್ಕರ ವಾಕ್ಯವನ್ನು ನಾವು ಓದಿದ್ದೀವಿ. ಕರ್ತನೇ, ನಾನು ಬಲಹೀನನು, ನಿನ್ನ ಪವಿತ್ರ ಆತ್ಮ ಶಕ್ತಿಯಿಂದ ಒದಗಿಸಿ ಈ ವಾಕ್ಯದ ಮೂಲಕ ನಾವು ಸೈತಾನನನ್ನು ಎದುರಿಸಲು ನಿನ್ನ ಕಡೆಗೆ, ನಿನ್ನ ವಾಕ್ಯದ ಕಡೆಗೆ ನಾವು ತಿರುಗಿಕೊಂಡು ದುಷ್ಟನು ಸಾತಾನನನ್ನು ಎದುರಿಸಲು ಶಕ್ತಿಯನ್ನು ಹೊಂದಿಕೊಳ್ಳಲು ನಿನ್ನ ಕೃಪೆಯನ್ನು ಈ ವಾಕ್ಯದ ಮೂಲಕ ನಮಗೂ ಸ್ವಾಮಿ ಪೂರ್ಣ ಅಧಿಕಾರ, ಪೂರ್ಣ ಬಲವನ್ನು ಕೊಟ್ಟಿರುವೆ ಸ್ವಾಮಿ. ಇನ್ನಷ್ಟು ಬಲವನ್ನು ಈ ವಾಕ್ಯದ ಮೂಲಕ ನಾವು ಹೊಂದಿಕೊಳ್ಳಲು ನಿನ್ನ ಸಹಾಯವನ್ನು ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೀವಿ ನಮ್ಮ ತಂದೆಯೇ. ಆಮೇನ್. ಈ ವಾಕ್ಯದ ಮೂಲಕ ದುಷ್ಟನು ಸಾತಾನನನ್ನು ಗೆಲ್ಲುವ ಶಕ್ತಿ ಉಳ್ಳವರಾಗಿ ಕರ್ತನು ನಿಮ್ಮನ್ನು ನಡೆಸಲಿ. ಆಮೇನ್. ಪ್ರಿಯರೇ, ನಾವು ಮೊದಲನೆಯದಾಗಿ ದೇವರ ಸನ್ನಿಧಿಯಲ್ಲಿ ನಾವು ಭಾಳಷ್ಟು ಆಸಕ್ತರಾಗಿರಬೇಕು. ಮತ್ತು ಈ ಲೋಕದಲ್ಲಿ ಮನುಷ್ಯರಿಗೆ ಬರುತ್ತಿರುವಂಥ ಈ ಒಂದು ಸಂಕಟಗಳನ್ನು, ಕಷ್ಟಗಳನ್ನು ಗೆಲ್ಲಲು ದೇವರ ವಾಕ್ಯದ ಮೂಲಕ ನಾವು ಶಕ್ತಿ ಹೊಂದಿಕೊಂಡಿರಬೇಕೆಂಬುದಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ನಾವು ವಾಕ್ಯಾನುಸಾರವಾದ ಜೀವಿತವನ್ನು ನಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ವಿಸ್ತಾರವಾಗಿ ಕರ್ತನು ವೃದ್ಧಿಗೊಳಿಸಲು ಎಷ್ಟೊಂದು ಪ್ರಯತ್ನ ದೇವರು ಮಾಡುತ್ತಾ ನಮಗೆ ಈ ಒಂದು ಆಶೀರ್ವಾದವನ್ನು ಕೊಟ್ಟಿರುತ್ತಾನೆ. ಪ್ರಿಯರೇ, ನಾವು ದೇವರ ಸನ್ನಿಧಿಯನ್ನು ಅನುಸಾರವಾಗಿ ನಾವು ಜೀವನ ಮಾಡಲೇಬೇಕು. ದೇವರ ಸನ್ನಿಧಾನದಲ್ಲೂ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡೋದಾದರೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಕಡೆಗೆ ನೋಡುತ್ತಿರುವಾಗ ದೇವರು ತನ್ನ ಬಲವಾದ ಹಸ್ತದಿಂದ ಕಾಲ ಸಮಯ ಬಂದಿರುವಾಗ ಹೆಚ್ಚಿಸುವನು ಎಂಬುದಾಗಿ ನಾವು ಸ್ವಂತ ಪ್ರಯತ್ನದಿಂದಲೂ ಏನೇ ಮಾಡಲಾರೆವು. ನಮ್ಮ ಸ್ವಂತ ಪ್ರಯತ್ನದಿಂದಲೂ ಏನೇ ಮಾಡಿದರೂ ಅದು ಫಲವಂತವಾಗಿ ಇರುವುದಿಲ್ಲ ಎಂಬುದಾಗಿ. ಹಾಗನೇ ಪ್ರಿಯರೇ, ನಾವು ದೇವರಿಂದ ಶಕ್ತಿಯನ್ನು ಹೊಂದಿಕೊಳ್ಳಲೇಬೇಕು. ಪ್ರಾರ್ಥನಾ ಮೂಲಕ ಶಕ್ತಿ, ವಾಕ್ಯದ ಮೂಲಕ ಶಕ್ತಿ, ಪವಿತ್ರಾತ್ಮ ದೇವರು ಮೂಲಕವಾಗಿ ಶಕ್ತಿಯನ್ನು ನಾವು ಹೊಂದಿಕೊಂಡವರಾದರೂ ನಾವು ಶಕ್ತಿ ಉಳ್ಳವರಾಗಿರುತ್ತೇವೆ. ನಾವು ಶಕ್ತಿ ಉಳ್ಳವರಾಗಿ ಇರಲೇಬೇಕು ಅನ್ನುವುದೇ ದೇವರ ಒಂದು ಚಿತ್ತ. ಪ್ರಿಯರೇ,
ನಾವು ಬಲಹೀನರು, ಆದರೂ ದೇವರು ತನ್ನ ಶಕ್ತಿಯಿಂದಲೂ ಬಲಹೀನರನ್ನು ಬಲವಾದ ರೀತಿಯಲ್ಲಿ ನಡೆಸುತ್ತಾನೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕ ಶ್ರೀ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತ ಸ್ವಾಮಿಯವರು ಹೀಗೆ ಹೇಳಿರುತ್ತಾನೆ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ನಾವು ಏನು ಕಟ್ಟಲಿಕ್ಕೆ ಇಷ್ಟಪಡ್ತೀವಿ, ಭೂಲೋಕದಲ್ಲಿ ಏನು ಕಟ್ಟುತ್ತೇವೆ, ನಾವು ಪವಿತ್ರಾತ್ಮ ಪೂರ್ಣನಾಗಿ ದೇವರ ಪಕ್ಷವಾಗಿ ನಿಂತುಕೊಂಡಿರುವುದಾದರೂ ಅದರ ಮೂಲಕ ಈ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ನಾವು ಸೈತಾನನನ್ನು ಕಟ್ಟಲು, ಸೈತಾನ ಕ್ರಿಯೆಗಳನ್ನು ಜಯಿಸಲು, ಸೈತಾನನ ಮೇಲೆ ಜಯವನ್ನು ಹೊಂದಲು ನಾವು ಕರ್ತನ ಪಕ್ಷವಾಗಿ ಇದ್ದುಕೊಂಡು ಸೈತಾನನನ್ನು ಬಂಧಿಸುವ ಶಕ್ತಿಯನ್ನು ಹೊಂದಬೇಕು. ಹಾಗನೇ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಅಧಿಕಾರವನ್ನು ಕೊಡುತ್ತಾ, ನೀವು ತಂದೆ ಮಗ ಪವಿತ್ರಾತ್ಮದ ನಾಮದಲ್ಲೂ ನೀವು ಏನು ಬಂಧನೆ ಮಾಡುತ್ತೀರಿ, ನೀವು ಏನು ಬಂಧಿಸುತ್ತೀರಿ, ನೀವು ಏನು ಬಂಧಿಸಲಿಕ್ಕೆ ದೇವರ ಶಕ್ತಿಯಿಂದಲೂ ಹೊಂದಿರುತ್ತೀರೋ ಆ ಒಂದು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸೈತಾನನನ್ನು ಕಟ್ಟಿ ಹಾಕಲು, ಸೈತಾನ ಕ್ರಿಯೆಗಳನ್ನು ಕಟ್ಟಿ ಹಾಕಲು ನೀವು ಶಕ್ತಿವಂತರಾಗಿರಬೇಕು ಎಂಬುದಾಗಿ. ಪರಲೋಕದಲ್ಲಿ ನೀವು ಭೂಲೋಕದಲ್ಲಿ ಯಾವಾಗಲೂ ಈ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕೂಡ ತಂದೆ ತನ್ನ ಚಿತ್ತಾನುಸಾರವಾಗಿ ಅದು ಪರಲೋಕದಲ್ಲಿ ಕರ್ತನು ಕೂಡ ಕಟ್ಟುವನು. ಪ್ರಿಯರೇ, ನಾವು ಸ್ವಂತ ಪ್ರಯತ್ನದಿಂದ ಏನೇ ಕಟ್ಟಲು, ಸೈತಾನನನ್ನು ಬಂಧಿಸಲು ನಮ್ಮ ಶಕ್ತಿ ಸಾಲದು. ಕರ್ತನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಶಕ್ತಿಯನ್ನು ಹೊಂದಿಕೊಂಡು, ಪವಿತ್ರಾತ್ಮವನ್ನು ಹೊಂದಿಕೊಂಡು ಈ ಭೂಲೋಕದಲ್ಲಿ ಸೈತಾನನನ್ನು ಕಟ್ಟಿ ಹಾಕಲು, ಅಪವಿತ್ರಾತ್ಮ ದುಷ್ಟ ಕ್ರಿಯೆಗಳನ್ನು, ದುಷ್ಟ ಆತ್ಮಗಳನ್ನು ಕಟ್ಟಿ ಹಾಕಲು ನಾವು ಶಕ್ತರಾಗಿ ನಿಂತಿರುವಾಗ ನಾವು ಭೂಲೋಕದಲ್ಲಿ ನಾವು ಏನೇ ಕಟ್ಟುತ್ತೇವೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು. ನಾವು ಭೂಲೋಕದಲ್ಲಿ ಏನೇ ಬಿಡಿಸುತ್ತೀವೋ ಅದು ಪರಲೋಕದಲ್ಲಿ ಕರ್ತನು ಬಿಡಿಸುವನು, ಬಿಡುಗಡೆ ಕೊಡುವನು. ಹಾಗೆಯೇ ಪ್ರಿಯರೇ, ನಾವು ಪ್ರಾರ್ಥನೆಯಲ್ಲಿ ಶಕ್ತಿವಂತರಾಗಿರಲೇಬೇಕು. ನಾವು ಧ್ಯಾನದ ಮೂಲಕ ಶಕ್ತಿವಂತರಾಗಿರಲೇಬೇಕು ಎಂಬುದಾಗಿ. ಇನ್ನೂ ಒಂದು ವಾಕ್ಯದ ಕಡೆ ನಾವು ನೋಡುತ್ತಿರುವಾಗ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ,
ನಡಿ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯು ಹೊರತು ದೇವರದಲ್ಲ ಎಂದು ಹೇಳಿದನು. ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆ ಹಾಕಲು ಅವಶ್ಯಕವಿದೆ. ಯೇಸು ಕ್ರಿಸ್ತನು ಶಿಲುಬೆ ಶ್ರಮೆಗಳು ಹೊಂದುವಕ್ಕೋಸ್ಕರನೇ ಆತನು ಭೂಲೋಕಕ್ಕೆ ಬಂದಿರುತ್ತಾನೆ. ಆ ಒಂದು ಶಿಲುಬೆ ಯಜ್ಞವನ್ನು ನಡಿಬಾರದು ಎಂಬುದಾಗಿ ಸೈತಾನನು ಪೇತ್ರನ ಒಳಗಿಂದ ಯೇಸು ಕ್ರಿಸ್ತ ಕರ್ತನನ್ನು ಗದರಿಸುತ್ತಾನೆ. ಸ್ವಾಮಿ, ಈ ಒಂದು ಶಿಲುಬೆ ಶ್ರಮೆಗಳು ನಿನ್ನ ಹತ್ತಿರ ಬರಕೂಡದು ಎಂಬುದಾಗಿ ಯೇಸು ಕ್ರಿಸ್ತನ ಸ್ವಾಮಿ ಅವರು ಪೇತ್ರನನ್ನು ನೋಡುತ್ತಾ ಸೈತಾನನನ್ನು ಗದರಿಸಿದನು. ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡಿ, ನನಗೆ ನೀನು ವಿಘ್ನವಾಗಿದ್ದಿ, ಅಭ್ಯಂತರಕರಣವಾಗಿದ್ದಿ, ಭಿನ್ನವಾಗಿ ಹೇಳುತ್ತಿದ್ದಿ. ನಿನ್ನ ಕೆಲಸ ಏನು ಇಲ್ಲವ ಇಲ್ಲಿ, ನೀನು ನಡಿ ಎಂಬುದಾಗಿ ಪೇತ್ರನಿಗೆ ನೋಡುತ್ತಾ ಸೈತಾನನನ್ನು ಗದರಿಸಿದನು. ಪ್ರಿಯರೇ, ದೇವರ ಮಕ್ಕಳಾಗಿರುವಂಥ ನಾವು ನಮ್ಮನ್ನು ಕೂಡ ಸೈತಾನು ಬಳಸಿಕೊಳ್ಳಬಹುದಾಗಿದೆ. ಹಾಗನೇ ಪ್ರಿಯರೇ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತಿರುವಾಗ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನಾವು ದೇವರಲ್ಲಿ ಶಕ್ತರಾಗಿ ಬಲವಂತರಾಗಿ ಇರಲೇಬೇಕು. ಸೈತಾನನನ್ನು ಎದುರಿಸಿರಿ. ಸೈತಾನನನ್ನು ಎದುರಿಸುವ ಶಕ್ತಿಯನ್ನು ಕರ್ತನು ನಮಗೆ ಕೊಡ್ತಾನೆ. ಆ ಶಕ್ತಿಯಿಂದ ಸೈತಾನನನ್ನು ನಾವು ಸೋಲಿಸಲೇಬೇಕು, ಎದುರಿಸಲೇಬೇಕು ಎಂಬುದಾಗಿ. ಪ್ರಿಯರೇ, ದೇವರ ಕಡೆಯಿಂದ ದೇವರ ಬಲವನ್ನು ಹೊಂದಿಕೊಳ್ಳುತ್ತಾ ಮೊದಲನೆಯದಾಗಿ ಪೇತ್ರನಿಗೆ ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡಿ, ನನಗೆ ನೀನು ವಿಘ್ನವಾಗಿದ್ದಿ, ಅಭ್ಯಂತರವಾಗಿದ್ದಿ ಎಂದೇಳಿ ಕರ್ತನು ಸೈತಾನನನ್ನು ಗದರಿಸಿದನು. ಹಾಗೆ ನಾವು ಸೈತಾನನ ಗದರಿಸಲು ಶಕ್ತರಾಗಿರಲೇಬೇಕು, ಬಲವಂತರಾಗಿರಲೇಬೇಕು, ದೇವರ ಆತ್ಮಪೂರ್ಣರಾಗಿರಲೇಬೇಕು. ಹಾಗೂ ಯಾಕೋಬನ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನನನ್ನು ಎದುರಿಸುವಂಥ ಶಕ್ತಿ ದೇವರು ಕೊಡುತ್ತಾನೆ. ಅಪವಿತ್ರ ಆತ್ಮಗಳನ್ನು ಬಂಧಿಸುವಂಥ ಶಕ್ತಿ, ಎದುರಿಸುವಂಥ ಶಕ್ತಿ ದೇವರು ಕೊಡುತ್ತಾನೆ. ಪ್ರಿಯರೇ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. 2ನೇದು. 3ನೇದಾಗಿ, ಸೈತಾನನು ನಿನ್ನೊಂದಿಗೆ ದೇವದೂತನಾದ ಮಿಕಾಯೇಲನು ಮೋಶೆ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ದಾನ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣೆ ಅಭಿಪ್ರಾಯವನ್ನು ಹೇಳುವುದಕ್ಕೆ
ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಪ್ರಿಯರೇ, ಹಾಗೂ ಭಕ್ತನ ಮೋಶೆ ಶರೀರವನ್ನು, ಆತನ ಪರಿಶುದ್ಧ ಶರೀರವನ್ನು ಮೃತರ ಪಕ್ಷವಾಗಿ ಪ್ರಥಮ ಫಲವಾಗಿ ನಿಂತಿರುವಂಥ ಮೋಶೆಯ ಒಬ್ಬ ಶರೀರವನ್ನು ಅದು ಕಾಯುತ್ತಾ ಸೈತಾನನು ಸಮಾಧಿಯಲ್ಲಿ ಇರುವುದು. ಆ ಶರೀರವನ್ನು ಮತ್ತು ದೇವರ ಚಿತ್ತಾನುಸಾರವಾಗಿ ನಡೆಯಲು ಅದಕ್ಕೋಸ್ಕರ ಈ ಸೈತಾನನನ್ನು ಗದರಿಸುವುದಕ್ಕಾಗಿ, ವ್ಯಾಜ್ಯ ಮಾಡುವುದಕ್ಕಾಗಿ, ವಾಗ್ದಾವ ಮಾಡುವುದಕ್ಕಾಗಿ ಮಿಖಾಯೇಲನೆಂಬ ದೇವದೂತನು ಬಂದು ವ್ಯಾಜ್ಯವಾಡುತ್ತಾ ಎದುರಿಸುತ್ತಾ ಆತನು ಧೈರ್ಯಗೊಳ್ಳುತ್ತೆ, ಧೈರ್ಯದಿಂದಲೂ ಕರ್ತನು ನಿನ್ನನ್ನು ಖಂಡಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಒಂದೇ ಮಾತು, ಈ ಮಿಕಾವೇಲನ ದೇವದೂತನು ಒಂದೇ ಮಾತು ಬಳಸಿದನು. ಪ್ರಿಯರೇ, ನಾವು ಕರ್ತನ ಪಕ್ಷವಾಗಿ ಇದ್ದು ಒಂದು ಮಾತನ್ನು ಸೈತಾನನಿಗೆ ಹೇಳುವುದರ ಮೂಲಕ ಶಕ್ತರಾಗಿರಲೇಬೇಕು ಎಂಬುದಾಗಿ. ಈ ಥರ ಯೋಧಾನು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಶಕ್ತರಾಗಿರಬೇಕು ಕರ್ತನ ನಾಮದಲ್ಲಿ ಎಂಬುದಾಗಿ. 3ನೇದು 4ನೇದು, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುವವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ಗೆಲ್ಲಲಿಕ್ಕೆ ಶಕ್ತರಾಗಿರಿ. ಹಾಗೂ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಬಲಗೊಳ್ಳಿರಿ. ಸೈತಾನನು ಎದುರಿಸುವುದಕ್ಕೆ ಬಲಗೊಳ್ಳಿರಿ, ಬಲವಂತರಾಗಿರರಿ, ಶಕ್ತರಾಗಿರರಿ. ಪ್ರಾರ್ಥನೆಯಿಂದಲೂ, ನಂಬಿಕೆಯಿಂದಲೂ, ವಿಶ್ವಾಸದಿಂದಲೂ, ಪವಿತ್ರಾತ್ಮದಿಂದಲೂ, ಸನ್ನಿಧಿ ಸಹವಾಸದಿಂದಲೂ ಶಕ್ತರಾಗಿ ಈ ಸೈತಾನನ ತಂತ್ರೋಪಾಯಗಳನ್ನು ಗೆಲ್ಲುವುದಕ್ಕೆ ಅಧಿಕಾರವನ್ನು ಕೊಟ್ಟಿರುತ್ತಾನೆ ದೇವರು. ಪ್ರಿಯರೇ, ಆ ಒಂದು ವಾಕ್ಯದ ಮೂಲಕ ನಾವು ಕರ್ತನ ಕಡೆ ನಿಲ್ಲಬೇಕು. ಕರ್ತನ ಕಡೆಯಿಂದ ಸೈತಾನನ ಓಡಿಸಬೇಕು, ಗೆಲ್ಲಿಸಬೇಕು. ಸೈತಾನನಿಂದ ನಾವು ಶಕ್ತರಾಗಿ, ಅನಿಹೀನತಾ ಶಕ್ತರಾಗಿ ಇರಬಾರದು. ಕರ್ತನ ಆತ್ಮದ ಮೂಲಕ ಶಕ್ತಿವಂತರಾಗಿ ಸೈತಾನನ ಕ್ರಿಯೆಗಳು, ತಂತ್ರಗಳನ್ನು ನಾವು ಗೆಲ್ಲುವುದಕ್ಕೆ ಶಕ್ತರಾಗಿರಬೇಕು ಎಂಬುದಾಗಿ. 5ನೇದಾಗಿ, ಹಿಂದಟ್ಟಿದ್ದಿರು ದುಷ್ಟನು ಹೆದರಿ ಓಡುವನು. ಪ್ರಿಯರೇ, ದುಷ್ಟನು ಯಾವಾಗಲೂ ಹೆದರಿ ಓಡುವನು. ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ 1ನೇ ವಚನದಲ್ಲಿ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲಿ, ನೀವು ಹಿಂದಟ್ಟಿದಿರು ದುಷ್ಟನ ಹೆದರಿ ಓಡುವನು. ಯಾರು ದುಷ್ಟ ಕ್ರಿಯೆಗಳು, ಪಾಪದ ಕ್ರಿಯೆಗಳು, ಸೈತಾನ ಕ್ರಿಯೆಗಳು, ಅವರು ಪವಿತ್ರವಾದಂಥ ಸ್ಥಳದಲ್ಲಾಗಲು ಅಥವಾ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ದುಷ್ಟರು ಯಾರು ಹೆದರಿಸಲಾರದೆ ಮೊದಲೇ ಓಡುವರು. ಸೈತಾನನು ಕೂಡ ಹಾಗೆ ಮೊದಲೇ ಓಡುವನು ಎಂಬುದಾಗಿ.
5ನೇದಾಗಿ. 6ನೇದು, ಪಾಪ ಮಾಡುವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. 1 ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ, ಪ್ರಿಯರೇ, ಪಾಪ ಮಾಡಿದವನು ಆ ಸೈತಾನನೊಂದಿಗೆ ಹುಟ್ಟಿದವನಾಗಿರುತ್ತಾನೆ. ಅವನು ಸೈತಾನ ಕ್ರಿಯೆಗಳು, ಪಾಪದ ಕ್ರಿಯೆಗಳು, ದುಷ್ಟ ಕ್ರಿಯೆಗಳು, ನೈಜ ಕ್ರಿಯೆಗಳು ಇವು ಪೂರ್ಣ ಅವನಲ್ಲಿ ನೆಲೆಗೊಳ್ಳಿರುವುದರಿಂದ ಅವನು ಸೈತಾನಿನಿಂದ ಹುಟ್ಟಿರುವನು ಎಂಬುದಾಗಿ. 6ನೇದು. 7ನೇದಾಗಿ, ಕರ್ತನ ಯೇಸುವೆ ಕರ್ತನಾದ ಯೇಸುವೆ ದೆವ್ವಗಳನ್ನು ಬಿಡಿಸಿರಿ ಎಂದು ತನ್ನ ಶಿಷ್ಯರಿಗೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 17ನೇ ವಚನದಲ್ಲಿ, ನೀವು ಕೂಡ ದೆವ್ವಗಳನ್ನು ಬಿಡಿಸಿರಿ, ಸೈತಾನ ಶಕ್ತಿಗಳಿಂದ ಅನೇಕರನ್ನು ಬಿಡಿಸಿರಿ, ನಿಮಗೂ ಅಧಿಕಾರ ಕೊಡುತ್ತೇನೆ. ಕರ್ತನಾದ ಯೇಸುವೆ ಈ ಒಂದು ದೃಢವಾದ ವಾಗ್ದಾನವನ್ನು ಕೊಟ್ಟಿರುವನು. ಆ ವಾಗ್ದಾನ ಬಳಸಲು ನಾವು ಶಕ್ತರಾಗಿ ನಂಬಿಕಸ್ಥರಾಗಿ ಜೀವಿಸಲೇಬೇಕು. 8ನೇದಾಗಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹೀಗೆ ಪ್ರಿಯರೇ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅನ್ನುವ ವಾಕ್ಯವು ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಪ್ರಿಯರೇ, ನಾವು ದೇವರ ಶಕ್ತಿಯನ್ನು ಹೊಂದುತ್ತಿದ್ದೀವ, ದೇವರ ಆತ್ಮಾನುಸಾರವನ್ನು ನಾವು ಅನುಭವ ಜೀವನದಲ್ಲಿ ನಾವು ಕಾಣಿಸಿಕೊಳ್ಳುವವರಾಗಿರುತ್ತೇವೆ. ಸೈತಾನಿನ ಕ್ರಿಯೆಗಳನ್ನು, ದೆವ್ವಗಳನ್ನು ಮತ್ತು ದುಷ್ಟ ಕ್ರಿಯೆಗಳನ್ನು ಗೆಲ್ಲಲು ದೇವರು ನಮಗೂ ಶಕ್ತಿ ಕೊಟ್ಟಿರುತ್ತಾನೆ. ಅದು ಆ ಶಕ್ತಿಯನ್ನು ನಾವು ಪ್ರಾರ್ಥನೆ ಮೂಲಕ ಬಳಸಲು, ಪ್ರಾರ್ಥನೆ ಮೂಲಕ ನಾವು ಈ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸಲು, ದೆವ್ವಗಳನ್ನು ಬಿಡಿಸಲು ಶಕ್ತಿಯನ್ನು ಕೊಡುವಂಥ ದೇವರು, ಸೈತಾನನ ಎದುರಿಸುವಂಥ ಶಕ್ತವಂತರಾಗಿರಿರಿ ಎಂಬುದಾಗಿ. ನಾವು ಎಷ್ಟರ ಮಟ್ಟಕ್ಕೂ ಸೈತಾನನನ್ನು ಎದುರಿಸುತ್ತೇವೆ, ಸೈತಾನ ಕ್ರಿಯೆಗಳನ್ನು ಎದುರಿಸುತ್ತೇವೆ, ಸೈತಾನನ ಕ್ರಿಯೆಗಳನ್ನು ಎಷ್ಟರ ಮಟ್ಟಕ್ಕೆ ನಾವು ಜಯಿಸುವ ಲಕ್ಷಣಗಳು ನಮ್ಮಲ್ಲಿ ಇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು, ನನ್ನ ಬಲ, ನನ್ನ ಶಕ್ತಿ, ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನ್ನ ಪವಿತ್ರತೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಲಕ್ಷಣಗಳು ನಮ್ಮಲ್ಲಿ ಇದಾವೋ ಇಲ್ಲವೋ ತಿರುಗಿ ನೋಡಿಕೊಳ್ಳುತ್ತಾ, ನಮ್ಮನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತಾ ಕರ್ತನ ಸ್ತುತಿಸುತ್ತಾ ಈ ಸೈತಾನ ಶಕ್ತಿಗಳನ್ನು ಬಂಧನೆ ಮಾಡುವ ಪವಿತ್ರಾತ್ಮ ದೇವರ ಶಕ್ತಿಯನ್ನು ನಿಮಗೂ ಸದಾಕಾಲವು ದಯಪಾಲಿಸಲಿ. ಆಮೇನ್. ಯೇಸು ಕ್ರಿಸ್ತನ ಕರ್ತನೆ, ನಿನ್ನ ವಾಗ್ದಾನವನ್ನು ಮೂಲಕ ಈ ಸೈತಾನನ್ನು ಬಂಧಿಸಲು ಶಕ್ತರಾಗಿರುವಂಥ ನಿನ್ನ ಆತ್ಮ ಶಕ್ತಿಯನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸು. ಈ ವಾಕ್ಯವನ್ನು ಕೇಳುವ ಮಕ್ಕಳು, ನಾನು ಹೇಗಿದ್ದೇನೆ, ನನ್ನ ಲಕ್ಷಣಗಳು ಏನು, ನನ್ನ ವಿಶ್ವಾಸವೇನು, ನಾನು ಯಾವ ಥರ ಜೀವನ ಮಾಡುತ್ತಿದ್ದೇನೆ, ದೈವ ಸೇವಕ ಸೇವಕಿಯರೇ, ಮೊದಲು ಈ ಸೈತಾನನನ್ನು ಬಂಧಿಸಲು ನೀನು ದೇವರ ಹತ್ರ ಶಕ್ತಿಯನ್ನು ಹೊಂದಿಕೊಂಡಿರಬೇಕು, ಆತ್ಮಶಕ್ತಿಯನ್ನು ಹೊಂದಿಕೊಂಡಿರಬೇಕು, ದೇವರ ಆಜ್ಞೆಯನ್ನು ಹೊಂದಿಕೊಂಡಿರಬೇಕು, ದೇವರ ಒಂದು ಆಶೀರ್ವಾದವನ್ನು ನೀನು ಹೊಂದಿಕೊಂಡಿರಬೇಕು. ಆವಾಗಲೇ
ನಾವು ಸೈತಾನನ್ನು ಎದುರಿಸಲು ಶಕ್ತಿವಂತರು, ದೆವ್ವಗಳನ್ನು ಬಿಡಿಸಲು ಶಕ್ತಿವಂತರ ಆಗಿರುತ್ತೇವೆ ಎಂಬುದಾಗಿ ಮನಸ್ಸಿಗೆ ಹೃದಯಕ್ಕೆ ತಂದುಕೊಂಡು ಸ್ತುತಿಸುತ್ತಾ ಕರ್ತನ ಕಡೆ ಇದ್ದುಕೊಂಡು ಸೈತಾನನ ಗೆಲ್ಲುವ ಶಕ್ತಿಯನ್ನು ಪೂರ್ಣ ಬಲವನ್ನು ಕರ್ತನು ನಿಮ್ಮೆಲ್ಲರಿಗೂ ಈ ವಾಕ್ಯವನ್ನು ಕೇಳುತ್ತಿರುವ ಎಲ್ಲರಿಗೂ ದಯಪಾಲಿಸಲಿ. ಆಮೇನ್.